ಸಂಘದಲ್ಲಿ ರಾಹುಲ್ ಗಾಂಧಿ ಅವರು ರಾಷ್ಟ್ರಮಟ್ಟದ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಉಳಿಬೇಕಾಗಿದ್ರೆ ಅದು ಕಾಂಗ್ರೆಸ್ ಇವತ್ತು ಉಳಿಲೇಬೇಕಂತ ಅನಿವಾರ್ಯತೆ ಅದ. ನೀವು ಕಾಂಗ್ರೆಸ್ಗೆ ಸಾಕಷ್ಟು ತ್ಯಾಗ ಮಾಡಿದ್ರೆ ನೀವು ಹೇಳ್ಕೊಳ್ತೀರಿ. ಮತ್ತು ಈ ವಿಷಯದಲ್ಲೇ ಬಿ ಜೆ ಪಿಗೆ ಹೋಗ್ತಾರಂತೆ ನಿಮ್ಮ ಹಿಂದಿನವ್ರೇನೋ ಮಾತಾಡ್ತಾ ಇದ್ದಾರೆ. ಅದು ಸುಳ್ಳಂದು ಹೇಳ್ಬಿಡಿ ಅಂದ್ರೆ ಬನ್ನಿ ಆಕ್ರೋಶ ಅದನ್ನೂ ಮಾತಾಡಿದರೆ ಇಲ್ಲ ಯಾಕ್ರಿ ನಮ್ಮ ಸುಮ್ಮನೆ ಹಬ್ಬಿಸ್ತೀರಿ ನೀವು ಅಂತ. ಅಷ್ಟೇ ಅಲ್ಲ, ಸ್ಪಷ್ಟವಾಗಿ ಮಾತಾಡಬೇಕಾಗ್ತದೆ. ಮತ್ತು ವೇದವಾಕ್ಯಪ್ಪ ನಮ್ಮ ಇವ್ರದ್ದು ಸಿದ್ದರಾಮಯ್ಯರು ಅಂತ ಹೇಳ್ತೀರಿ, ಭಾಳ ಸಂತೋಷ ಪಡೋ ವಿಷಯ. ಕೂಡ್ಕೊಂಡು ನೀವು ಹೋದ್ರೆ ನೆಕ್ಸ್ಟ್ ಕಾಂಗ್ರೆಸ್ ಬರೋಕ್ಕೆ ಸಾಧ್ಯದ. ಇಲ್ಲಾಂದ್ರೆ ಈ ರಾಷ್ಟ್ರದಲ್ಲೇ ಮತ್ತು ಯಾವುದೇ ರಾಜ್ಯದಲ್ಲೇ ಮೋದಿಯವರ ನಾಯಕತ್ವದಲ್ಲಿರುತ್ತಿರುವಂತಹ ಮತ್ತು RSS ಬೆಂಬಲದ BJPಯನ್ನು ನೀವು ಸೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಬರೆದಿಟ್ಕೊಂಡ್ಬಿಡ್ರಿ ಎಲ್ಲಾದರೂ. ಆಗಿರೋ ಒಬ್ಬೊಬ್ಬ ಶಕ್ತಿ ಇವತ್ತು ಉಳಿದಿದ್ರು ರಾಹುಲ್ ಗಾಂಧಿ ಅವರು. ಉಳಿದ್ರಲ್ಲಿ ಯಾರೂ ಇಲ್ಲ. ನಿತೀಶ್ ಕುಮಾರ್ ಇರ್ಬೋದು, ಅಲ್ಲೇ ಬಿಹಾರಕ್ಕೆ ಒಂದು ಸೀಮಿತ ಅವರು. ಅದೂ ಇಲ್ಲ. ರಾಹುಲ್ ಗಾಂಧಿ ಏನೋ ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಏನೋ ಒಂದಿಷ್ಟ ಅಲ್ಲಿ ಇವತ್ತು ಇದು ಮಾಡ್ತಾಯಿದ್ದಾರೆ. ಎಲ್ಲ ಅವರು ಎಷ್ಟೊತ್ತಿ ಮಾರಾಟ ಹೋಗಿಬಿಡ್ತಿದ್ರು. ಇಂಡಿಯಾ ಗಠಬಂಧನ ಸ್ಟ್ರಾಂಗಾಗಿ ನಿಂತದಪ್ಪ ಅನ್ನೋ ಕಾರಣಕ್ಕಾಗಿ, ಸಂಘಟನೆ ಸ್ಟ್ರಾಂಗ್ ಆಗ್ಯದಪ್ಪ ಅನ್ನೋ ಕಾರಣಕ್ಕೆ ಒಂದು ಪೊಲ್ಟ್ರೋಮ್ ಆಗ್ತಾರೆ. ಆ ಕಡೆ ಮತ್ತೆ ನಮಗೆ ಇಲ್ಲಿ ಏನಾದ್ರು ನಾಯಕತ್ವ ಬೇರೆ ಕಾಣಕ್ಕಾಯ್ತಾರೆ ಮತ್ತೆ ಚಿಕ್ಕದ ಕಡೆ ಹೋಗೋರು. ಇದು ನಿತೀಶರ ಏನಪ್ಪ ಅಂತಂದ್ರೆ ವ್ಯಕ್ತಿತ್ವ. ಈ ಎಲ್ಲ ಹಿನ್ನೆಲೆಯಲ್ಲಿ ಅದಕ್ಕಾಗಿ ಹೇಳ್ತಾ ಇದ್ದಾರೆ ನಮ್ಮ ರಾಜಣ್ಣವರು, ಇಲ್ಲರಿ ನಿಮ್ಮ ನಾಯಕರು ನಾವು ಒಪ್ಕೊಳ್ತೀವಿ, ನೀವು ಒಬ್ಬರ ನಿಂತು ವಿಸರ್ಜನೆ ಮಾಡ್ತೀವಿ, ಆರಿಸಿ ಬರ್ರಿ ಅಂತಾರೆ. ಇದು ಸಾಧ್ಯನಾ? ಅದು ಮೋದಿಯವರ ಎದುರಾಳತ್ವವನ್ನು ಎದುರಿಸ್ಕೊಂಡು ಅದರಿಂದ RSS ಸಂಘಟನೆ ಅದ ಅದನ್ನು ಎದುರಿಸ್ಕೊಂಡು ನೀವು ಒಬ್ಬರಿಗೆ ಗೆಲ್ಲಕ್ಕೆ ಸಾಧ್ಯನಾ?